ಸರ್ಕಾರದ ಗ್ಯಾರಂಟಿಗಳಿಂದ ಬಹುಶಃ ಜನ ಹೈರಾಣಾಗಿದ್ದಾರೆ ಅಂತ ಕಾಣುತ್ತೆ. ಸರ್ಕಾರ ಹೇಳೋದೊಂದು ಆದರೆ ವಾಸ್ತವಾಂಶವೇ ಬೇರೆ ಇದೆ ಅನ್ನುವಂಥದ್ದು ಕೆಲವು ವಿಚಾರಗಳಿಂದ ಸ್ಪಷ್ಟ ಆಗುತ್ತೆ. ಈಗ ಅನ್ನಭಾಗ್ಯದ ಅಕ್ಕಿಯ ವಿಚಾರದಲ್ಲಿಯೂ ಕೂಡ ಈ ರೀತಿ ಆಗಿದೆ. ಗೃಹಲಕ್ಷ್ಮಿ ಆಗಿದ್ದಾಯಿತು, ಈಗ ಅನ್ನಭಾಗ್ಯ ಯೋಜನೆಗೂ ಗ್ರಹಣ. ಕರ್ನಾಟಕದ ಜನತೆಗೆ ಅರ್ಧ ಅನ್ನಭಾಗ್ಯ ಸಿಗ್ತಿದೆಯಾ? ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸರ್ಕಾರ ಹೇಳೋದೇನು, ಆದರೆ ರಿಯಾಲಿಟಿ ಯಾವ ರೀತಿ ಇದೆ? ಅನ್ನಭಾಗ್ಯ ಯೋಜನೆಗೂ ಕೂಡ ಗ್ರಹಣ ಹಿಡಿತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ಅನ್ನಭಾಗ್ಯ ಅಕ್ಕಿಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಥೇಚ್ಛವಾಗಿ ಅಕ್ಕಿ ಸಿಗುತ್ತೆ ಅಂತಂದ್ರೆ ಅಕ್ಕಿಗಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ? ಸರತಿ ಸಾಲಲ್ಲಿ ಪಡಿತರ ಅಂಗಡಿ ಮುಂದೆ ಜನ ಕಿಲೋಮೀಟರ್ ಗಟ್ಟಲೆ ನಿಲ್ತಾರೆ. ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಮುಂಜಾನೆ ಲೈನ್. ಅಕ್ಕಿಗಾಗಿ ಮುಂಜಾನೆ 3 ಗಂಟೆಗೆ ಸಾಲು ಮಾಡಬೇಕಾದಂಥ ದುಸ್ಥಿತಿ. ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿ. ಸರ್ವರ್ ಸಮಸ್ಯೆಯಿಂದಾಗಿ ಅಕ್ಕಿಗಾಗಿ ಮುಗಿ ಬೀಳಬೇಕಾದಂಥ ಪರಿಸ್ಥಿತಿ. ಟೋಕನ್ ಸಿಕ್ಕವರಿಗೆ ಮಾತ್ರ ಪಡಿತಾರ. ಆ ಟೋಕನ್ಗಾಗಿ ಒದ್ದಾಟ. ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋರಾತ್ರಿ ಸಾಲಲ್ಲಿ ನಿಂತು ಜನ ಅಕ್ಕಿಯನ್ನ ಪಡೆಯುವ ಪರಿಸ್ಥಿತಿ ಬಂದಿದೆ. ಗೊತ್ತಾಗಿಲ್ಲ ಈಗ ಅಂದ್ರೆ ನೋಡಿ ಬೇರೆ ಏನು KM ಇರ್ತಾನೆ. KM ಇದ್ರೆ ನಾನು ಕೆಲಸ ಮಾಡ್ತಿದ್ದೆ. KM ಇದ್ರೆ ಹಿಂಗೆ ಇರ್ತಾರಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಇದು ಹೌದೌದೌದು. ನೋಡಿ, ಅಕ್ಕಿಗಾಗಿ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಡೆ ಅಕ್ಕಿನೂ ಇಲ್ಲ, ತಿಂಡಿನೂ ಇಲ್ಲ. ಈ ರೀತಿಯ ಪರಿಸ್ಥಿತಿ ಜನರಿಗೆ ಎದುರಾಗಿ ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಜನರಿಗೆ ಬಂದಿದೆ. ಅಕ್ಕಿಗಾಗಿ ಸರತಿ ಸಾಲಲ್ಲಿ ಮಹಿಳೆಯರು ನಿಂತು ಸುಸ್ತು ಹೊಡೆದಿದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಅಕ್ಕಿ ಸಿಗದೆ ಪರದಾಡಿದ್ದಾರೆ ಜನ. ಆ ಕಡೆ ಅಕ್ಕಿನೂ ಇಲ್ಲ, ಈ ಕಡೆ ತಿಂಡಿನೂ ಇಲ್ಲ. ಜನ ಒದ್ದಾಡಿದ್ದಾರೆ. ಅಕ್ಕಿಗಾಗಿ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ ಕೇಳಿದರೆ. ಟೋಕನ್ನು ಸಿಗಲ್ಲ ಅವ್ರಿಗೆ. ಟೋಕನ್ ಸಿಕ್ಕವ್ರಿಗೆ ಅಕ್ಕಿ. ಆ ಅಕ್ಕಿ ಸಿಗಬೇಕು ಅಂದರೆ ಇಷ್ಟೆಲ್ಲ ರಂಪಾಟ ಸಮಸ್ಯೆ. ನೋಡಿ, ದೃಶ್ಯಗಳಲ್ಲಿ ನೋಡಿ ನೀವು. ಆ ಪಡಿತರ ಅಂಗಡಿ ಎಲ್ಲಿದೆ, ಇವರು ಎಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಇದೆ. ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ. ಅವ್ರು ನಿಲ್ಬೇಡ ಅಂತ ಹೇಳ್ತೀವಿ. ಏನ್ ಕಾರಣ, ಏನ್ ಅಂತ ಪರಿಸ್ಥಿತಿ ಅಂತ ಪರಿಸ್ಥಿತಿ ಏನು ಇಲ್ವಲ್ಲ. ಅದು ಟೋಕನ್ ಕೊಡ್ತೀವಿ ಬೆಳಗ್ಗೆ ಬಂದು 6 ಗಂಟೆಗೆ 300 ಟೋಕನ್ ಕೊಡ್ತೀವಿ ಒಂದು ದಿವಸಕ್ಕೆ. ಸರ್ವರೇ ಬರಲ್ಲ. ಮೊನ್ನೆ ಶನಿವಾರ ಕೊಟ್ಟೋ ಸರ್ವರ್ ಇಲ್ಲ. ಇವಾಗ ಆಮೇಲೆ ದಿವಸಕ್ಕೆ 300 ಕೊಡ್ತೀವಿ ನಾವು. ನಾವೇನ್ ಮಾಡೋಣ? ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸರ್ವರ್ ಬಂದ್ರೆ ಅವ್ರು ಹೆಬ್ಬೆಟ್ ಹಾಕೋರು ನಾವು ಕೊಡ್ತೀವಿ. ಬಡ ಜನಗೆ ಅಂತಾನೆ ನಾವು ಬಂದು 6 ಗಂಟೆಗೆ ಬಂದು ತೆಗಿತಾ ಇರೋದು. ಸರ್ವರ್ ಇದ್ರೆ ನಾವು 5 ಗಂಟೆಗೆ ಬಂದು ಕೊಡ್ತೀವ್ರಿ. ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಬರೀ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ. ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಬೆಳಗ್ಗಿನ ಜಾವ 3 ಗಂಟೆಗೆ ಬಂದು ಇಲ್ಲಿ ಟೋಕನ್ ಪಡೆದು ತದನಂತರದಲ್ಲಿ ಅವರು ರೇಷನ್ ಅಕ್ಕಿ ಪಡೆಯುವಂತಹ ಪರಿಸ್ಥಿತಿ ಇದೆ. ಪದೇ ಸರ್ವರ್ ಸಮಸ್ಯೆ ಆಗ್ತಾ ಇರುವುದರಿಂದ ಅಧಿಕಾರಿಗಳು ಇದಕ್ಕೆ ಶಾಶ್ವತ
ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳಲು ಎಲ್ಲೊಂದು ಕಡೆ ವಿಫಲ ಆಗಿದೆ. ಇದರ ನೇರ ಎಫೆಕ್ಟ್ ಏನಿದೆ ಇವತ್ತು ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇಲ್ಲಿಯ ಬಹುತೇಕ ಜನರು ಬಡವರ್ಗದ ಜನರು, ನಿತ್ಯದ ದುಡಿಮೆಯನ್ನು ನಂಬಿರೋರು. ಇಲ್ಲಿ ಬೆಳಗ್ಗೆ ಬಂದು ಕ್ಯೂ ನಿಂತು ಸರ್ವರ್ ಸಮಸ್ಯೆಯಿಂದ ಇತ್ತ ಅಕ್ಕಿಯೂ ಸಿಗದೆ ಅತ್ತ ಅವರ ಕೆಲಸಕ್ಕೂ ಕೂಡ ಹೋಗೋಕ್ಕಾಗದೆ ಪರದಾಡುವಂತಹ ಸನ್ನಿವೇಶ ಇದೆ. ಈ ಸರ್ವರ್ ಸಮಸ್ಯೆಯಿಂದ ಪದೇ ಪದೇ ಆಗ್ತಾ ಇದೆ. ಇದು ಇವತ್ತು ನಿನ್ನೆದಲ್ಲ, ಪದೇ ಪದೇ ಆಗ್ತಾ ಇದ್ರು ಕೂಡ ಅದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಈ ಬಗ್ಗೆ ಇಲ್ಲಿ ರೇಷನ್ ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಎಷ್ಟು ಗಂಟೆಯಿಂದ ಈ ಕ್ಯೂ ನಿಂತಿದೆ ಸರ್? ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಕ್ಯೂ ನಿಲ್ತಾರೆ ಸರ್? ಸರ್, ನಾವು ಜನಗಳಿಗೆ ಬೆಳಗ್ಗೆ 7 ಗಂಟೆಗೆ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮ ವೆಬ್ಸೈಟ್ ಓಪನ್ ಆಗೋದು ಅಷ್ಟೊತ್ತಿಗೆ ಜನ ಅವ್ರು ಬಂದು ನೈಟು 3 ಗಂಟೆ 4 ಗಂಟೆಗೆಲ್ಲ ನಿಂತ್ಕೊಬಿಡ್ತಾರೆ. ನಾವು ಸಾಕಷ್ಟು ಸಲ ಹೇಳಿದ್ದೀವಿ ಅಷ್ಟೊತ್ತಿಗೆ ಬರಬೇಡಿ ಅಂತಲೇ ಹೇಳ್ತೀವಿ. ನಾವು ಯಾರಿಗೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಎಲ್ರಿಗೂ ರೇಷನ್ ಸಿಗುತ್ತೆ, ಬಟ್ ಜನಕ್ಕೆ ಅಷ್ಟೊಂದು ತಗೊಳ್ಳೋ ಪೇಷನ್ಸ್ ಇಲ್ಲ. ಈಗ ಇಲ್ಲಿ ಯಾರನ್ನಾದ್ರೂ ಕೇಳಿ ಯಾರಿಗೆ ರೇಷನ್ ಸಿಕ್ಕಿಲ್ಲ ಅಂತ ಯಾರಾದರೂ ಹೇಳಿದ್ರೆ ನೀವು ವಿಚಾರಿಸಿ. ಸಮಸ್ಯೆ ಏನಾಗಿರೋ ಸರ್? ಜನ ಯಾಕೆ ಅಕ್ಕಿಗೋಸ್ಕರ ಅವರದ ಹಕ್ಕು ಅವರಿಗೆ ಸಿಗಬೇಕಾಗಿದೆ ಅಂತ ಅವ್ರ ಫಲಾನುಭವಿಗಳು ಅವ್ರು ಯಾಕೆ ಮುಂಜಾನೆ 3 ಗಂಟೆಗೆ ಬಂದು ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಯಾಕೆ ಬಂತು ಅಂತ? ಸರ್, ಈಗ ಎಲ್ಲ ಊರವ್ರಿಗೂ ತೊಗೊಬೋದು ಅಂತ ಒಂದು ರೇಷನ್ನು ಬಂದಿದೆ. ಅದಕ್ಕೆ ಜನ ಏನು ಈ ಊರವ್ರು ಬಿಟ್ಟು ಬೇರೆಯವರೆಲ್ಲ ಬರ್ತಾರೆ. ಬೇರೆಯವರೆಲ್ಲ ಬಂದಾಗ ನಮಗೆ ಸಿಗುತ್ತೋ ಇಲ್ಲೋ ಅಂತ ಪೇಷನ್ಸ್ ಇಲ್ಲ. ಲಾಸ್ಟಲ್ಲಿ ನಾವು ಕಾಯ್ತಾ ಕೂತಿರ್ತೀವಿ. ಈಗ ಲಾಸ್ಟಲ್ಲಿ ರೇಷನ್ ಇರುತ್ತೆ, ಜನ ಇರೋದಿಲ್ಲ, ಕಾಯ್ತಾ ಕೂತಿರ್ತೀವಿ. ಅವಾಗ ಬಂದು ತಗೊಳ್ಳಿ ಅಂತ ನಾವು ಸಾಕಷ್ಟು ಸಲ ಹೇಳಿದ್ದೀವಿ. ಏನು ಅವ್ರಿಗೆ ಪೇಷನ್ಸ್ ಇರಲ್ಲ. ಜನ ಪೇಷನ್ಸ್ ಜನರ ಮೇಲೆ ಬೊಟ್ಟು ಮಾಡೋದು ತಪ್ಪಾಗುತ್ತೆ. ಯಾಕೆ ಗೊತ್ತಾ? ಅವ್ರು 3 ಗಂಟೆಗೆ ಬಂದು ಕ್ಯೂ ನಿಂತು 8 ಗಂಟೆ ತನಕ ಕ್ಯೂ ನಿಂತು ಆಮೇಲೆ ಅಕ್ಕಿ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಪೇಷನ್ಸ್ ಇಲ್ಲ ಅಲ್ವಾ, ಅಥವಾ ಇಲ್ಲಿ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ವಾ? ಸರ್, ಇಲ್ಲಿ ಸಮಸ್ಯೆಗೆ ಪರಿಹಾರ ಒಂದೇ, ಜನ ತಾಳ್ಮೆಯಿಂದ ವರ್ತಿಸ್ಬೇಕು ಅವ್ರಿಗೂ ಒಂದು. ಆಮೇಲೆ ಸರ್ವರ್ ಸಮಸ್ಯೆನೂ ಸ್ವಲ್ಪ ಇದೆ, ಅದು ಸಾಲ್ವ್ ಆಗುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಸರ್ವರ್ ಇಲ್ಲ ಸಂಜೆನೂ ಕೊಡ್ತೀವಿ. ನಾವು ಹೇಳ್ತೀವಿ, ನಾವು ಒಂದು ದಿವಸಕ್ಕೆ ಒಂದು 300 ಟೋಕನ್ ಇಶ್ಯೂ ಮಾಡ್ತೀವಿ. 300 ಜನಕ್ಕೆ ಖಂಡಿತವಾಗೂ ಕೊಡ್ತೀವಿ. ಯಾರನ್ನೂ ವಾಪಸ್ ಕಳಿಸೋದಿಲ್ಲ. ಈಗ ಟೋಕನ್ ಇವತ್ತು ತೊಗೊಂಡೋಗಿರೋ ನಾಳೆನೂ ಬರೋದುಂಟು, ನಾಳಿದ್ದು ಬರೋದುಂಟು. ಅವಾಗೇನಾಗುತ್ತೆ, ಇಲ್ಲಿನ ಜನಗಳು ಇವಾಗ ನಿಂತಿರೋರು ನೆನ್ನೆ ತೊಗೊಂಡಿರೋ ಟೋಕನ್ ಅವ್ರು ಬರ್ತಾರೆ, ಆವಾಗ ಸ್ವಲ್ಪ ಸಮಸ್ಯೆ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಕೂಡ ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಡವರ್ಗದ ಜನರ ಬಡವರ ಕೂಗು ಏನಿದೆ ಮೇಲಿನ ಹಂತದಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದರೆ ಇವರಿಗೆ ಈ ಒಂದು ಅಕ್ಕಿ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಅವರು 1 ತಿಂಗಳು ಈ ಒಂದು ಅಕ್ಕಿಯಿಂದನೇ ಅವರು ಕೂಡ ಲೈಫನ್ನು ಲೀಡ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಡವರ್ಗದ ಕೂಗೇನಿದೆ ಮೇಲೆ ಇರುವಂತಹ ಅಧಿಕಾರಿಗಳಿಗೆ ಅದು ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಗ್ಯಾರಂಟಿಗಳಿಂದ ಬಹುಶಃ ಜನ ಹೈರಾಣಾಗಿದ್ದಾರೆ ಅಂತ ಕಾಣುತ್ತೆ. ಸರ್ಕಾರ ಹೇಳೋದೊಂದು, ಆದರೆ ವಾಸ್ತವಾಂಶವೇ ಬೇರೆ ಇದೆ ಅನ್ನುವಂಥದ್ದು ಕೆಲವು ವಿಚಾರಗಳಿಂದ ಸ್ಪಷ್ಟ ಆಗುತ್ತೆ. ಈಗ ಅನ್ನಭಾಗ್ಯದ ಅಕ್ಕಿಯ ವಿಚಾರದಲ್ಲಿಯೂ ಕೂಡ ಈ ರೀತಿ ಆಗಿದೆ. ಗೃಹಲಕ್ಷ್ಮಿ ಆಗಿದ್ದಾಯಿತು, ಈಗ ಅನ್ನಭಾಗ್ಯ ಯೋಜನೆಗೂ ಗ್ರಹಣ. ಕರ್ನಾಟಕದ ಜನತೆಗೆ ಅರ್ಧ ಅನ್ನಭಾಗ್ಯ ಸಿಗ್ತಿದೆಯಾ? ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸರ್ಕಾರ ಹೇಳೋದೇನು, ಆದರೆ ರಿಯಾಲಿಟಿ ಯಾವ ರೀತಿ ಇದೆ? ಅನ್ನಭಾಗ್ಯ ಯೋಜನೆಗೂ ಕೂಡ ಗ್ರಹಣ ಹಿಡಿತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ಅನ್ನಭಾಗ್ಯ ಅಕ್ಕಿಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಥೇಚ್ಛವಾಗಿ ಅಕ್ಕಿ ಸಿಗುತ್ತೆ ಅಂತಂದ್ರೆ ಅಕ್ಕಿಗಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ? ಸರತಿ ಸಾಲಲ್ಲಿ ಪಡಿತರ ಅಂಗಡಿ ಮುಂದೆ ಜನ ಕಿಲೋಮೀಟರ್ ಗಟ್ಟಲೆ ನಿಲ್ತಾರೆ. ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಮುಂಜಾನೆ ಲೈನ್. ಅಕ್ಕಿಗಾಗಿ ಮುಂಜಾನೆ 3 ಗಂಟೆಗೆ ಸಾಲು ಮಾಡಬೇಕಾದಂಥ ದುಸ್ಥಿತಿ. ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿ. ಸರ್ವರ್ ಸಮಸ್ಯೆಯಿಂದಾಗಿ ಅಕ್ಕಿಗಾಗಿ ಮುಗಿ ಬೀಳಬೇಕಾದಂಥ ಪರಿಸ್ಥಿತಿ. ಟೋಕನ್ ಸಿಕ್ಕವರಿಗೆ ಮಾತ್ರ ಪಡಿತಾರ, ಆ ಟೋಕನ್ಗಾಗಿ ಒದ್ದಾಟ. ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋರಾತ್ರಿ ಸಾಲಲ್ಲಿ ನಿಂತು ಜನ ಅಕ್ಕಿಯನ್ನ ಪಡೆಯುವ ಪರಿಸ್ಥಿತಿ ಬಂದಿದೆ. ಬರ್ಪಾಗಿಲ್ಲ ಈಗ ಅಂದ್ರೆ ನೋಡಿ ಬೇರೆ ಏನು ಏನು ಕೆ ಎಮ್ ಇದೆ ತಾನೆ. ಕೆ ಎಮ್ ಇದ್ರೆ ನಾನು ಕೆಲಸ ಮಾಡ್ತಿದ್ದೆ. ಕೆ ಎಮ್ ಇಲ್ಲ ಹಿಂಗೆ ಇರ್ತಾರಲ್ಲ, ಮಾತಾಡ್ಕೊಂಡು ಕೂತ್ಕೊಂಡು ಇದು
ಗೊತ್ತಿಲ್ಲ. ಹೌದೌದೌದು. ನೋಡಿ, ಅಕ್ಕಿಗಾಗಿ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಡೆ ಅಕ್ಕಿನೂ ಇಲ್ಲ, ತಿಂಡಿನೂ ಇಲ್ಲ. ಈ ರೀತಿಯ ಪರಿಸ್ಥಿತಿ ಜನರಿಗೆ ಎದುರಾಗಿ ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಜನರಿಗೆ ಬಂದಿದೆ. ಅಕ್ಕಿಗಾಗಿ ಸರತಿ ಸಾಲಲ್ಲಿ ಮಹಿಳೆಯರು ನಿಂತು ಸುಸ್ತೊಡೆದಿದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಅಕ್ಕಿ ಸಿಗದೆ ಪರದಾಡಿದ್ದಾರೆ ಜನ. ಆ ಕಡೆ ಅಕ್ಕಿನೂ ಇಲ್ಲ, ಈ ಕಡೆ ತಿಂಡಿನೂ ಇಲ್ಲ. ಜನ ಒದ್ದಾಡಿದ್ದಾರೆ. ಅಕ್ಕಿಗಾಗಿ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ ಕೇಳಿದರೆ. ಟೋಕನ್ನು ಸಿಗಲ್ಲ ಅವ್ರಿಗೆ. ಟೋಕನ್ ಸಿಕ್ಕವ್ರಿಗೆ ಅಕ್ಕಿ. ಆ ಅಕ್ಕಿ ಸಿಗಬೇಕು ಅಂದರೆ ಇಷ್ಟೆಲ್ಲ ರಂಪಾಟ ಸಮಸ್ಯೆ. ನೋಡಿ, ದೃಶ್ಯಗಳಲ್ಲಿ ನೋಡಿ ನೀವು. ಆ ಪಡಿತರ ಅಂಗಡಿ ಎಲ್ಲಿದೆ, ಇವರು ಎಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಈ ರೀತಿಯ ಪರಿಸ್ಥಿತಿ ಇದೆ. ಆಯ್ತಾಯ್ತಾಯ್ತು, ಇನ್ನೇನು ಕೇಮ ಇಲ್ಲ. ನಾವು ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ. ಅವ್ರು ನಿಲ್ಬೇಡ ಅಂತ ಹೇಳ್ತೀವಿ. ಏನ್ ಕಾರಣ, ಏನ್ ಅಂತ ಪರಿಸ್ಥಿತಿ ಏನು ಅಂತ ಪರಿಸ್ಥಿತಿ ಏನು ಇಲ್ವಲ್ಲ. ಅದು ಟೋಕನ್ ಕೊಡ್ತೀವಿ ಬೆಳಗ್ಗೆ ಬಂದು 6 ಗಂಟೆಗೆ. 300 ಟೋಕನ್ ಕೊಡ್ತೀವಿ ಒಂದು ದಿವಸಕ್ಕೆ. ಸರ್ವರೇ ಬರಲ್ಲ. ಮೊನ್ನೆ ಶನಿವಾರ ಕೊಟ್ಟೋ ಸರ್ವರ್ ಇಲ್ಲ. ಇವಾಗ ಆಮೇಲೆ ದಿವಸಕ್ಕೆ 300 ಕೊಡ್ತೀವಿ ನಾವು. ನಾವೇನ್ ಮಾಡೋಣ? ಸರ್ವರ್ ಪ್ರಾಬ್ಲಮ್ ಅಂದ್ರೆ ಸರ್ವರ್ ಬಂದ್ರೆ ಅವ್ರು ಹೆಬ್ಬೆಟ್ ಹಾಕೋರು ನಾವು ಕೊಡ್ತೀವಿ. ಬಡ ಜನಗೆ ಅಂತಾನೆ ನಾವು ಬಂದು 6 ಗಂಟೆಗೆ ಬಂದು ತೆಗಿತಾ ಇರೋದು. ಸರ್ವರ್ ಇದ್ರೆ ನಾವು 5 ಗಂಟೆಗೆ ಬಂದು ಕೊಡ್ತೀವಿ ರೀ. ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಬರೀ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ. ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಬೆಳಗ್ಗಿನ ಜಾವ 3 ಗಂಟೆಗೆ ಬಂದು ಇಲ್ಲಿ ಟೋಕನ್ ಪಡೆದು ತದನಂತರದಲ್ಲಿ ಅವರು ರೇಷನ್ ಅಕ್ಕಿ ಪಡೆಯುವಂತಹ ಪರಿಸ್ಥಿತಿ ಇದೆ. ಪದೇ ಸರ್ವರ್ ಸಮಸ್ಯೆ ಆಗ್ತಾ ಇರುವುದರಿಂದ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳಲು ಎಲ್ಲೊಂದು ಕಡೆ ವಿಫಲ ಆಗಿದೆ. ಇದರ ನೇರ ಎಫೆಕ್ಟ್ ಏನಿದೆ ಇವತ್ತು ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇಲ್ಲಿಯ ಬಹುತೇಕ ಜನರು ಬಡವರ್ಗದ ಜನರು, ನಿತ್ಯದ ದುಡಿಮೆಯನ್ನ ನಂಬಿರೋರು. ಇಲ್ಲಿ ಬೆಳಗ್ಗೆ ಬಂದು ಕ್ಯೂ ನಿಂತು ಸರ್ವರ್ ಸಮಸ್ಯೆಯಿಂದ ಇತ್ತ ಅಕ್ಕಿಯೂ ಸಿಗದೆ ಅತ್ತ ಅವರ ಕೆಲಸಕ್ಕೂ ಕೂಡ ಹೋಗಕ್ಕಾಗದೆ